ವಿಶ್ವವಿಖ್ಯಾತ ಮೈಸೂರು ದಸರಾದ ಆಕರ್ಷಣೆಯ ಕೇಂದ್ರ ಬಿಂದು ಅಂದ್ರೆ ಅದು ಜಂಬೂ ಸವಾರಿ. ಈಗ ಜಂಬೂ ಸವಾರಿಗೆ ದಸರಾ ಗಜಪಡೆ ಸಜ್ಜಾಗ್ತಾ ಇದೆ. ದಸರಾ ಗಜಪಡೆಗೆ ಅರಮನೆ ಆವರಣದಲ್ಲಿ ಜಳಕದ ಪುಳಕವೂ ಕೂಡ ನೋಡುಗರ ಕಣ್ಮನ ಸೆಳಿತು. ಬೆಳ್ಳಂಬೆಳಿಗ್ಗೆ ದಸರಾ ಗಜಪಡೆಗೆ ಸ್ನಾನ ಇತ್ತು. ಇನ್ನೊಂದು ಕಡೆ ಅಲ್ಲಿಯ ಕಾವಾಡಿಗರು ಸ್ನಾನ ಮಾಡ್ತಿದ್ರು. ಅಭಿಮನ್ಯು ಸಾರಥ್ಯದಲ್ಲಿ ಐತಿಹಾಸಿಕ ಜಂಬೂ ಸವಾರಿ ನಡೆಯುತ್ತೆ. ಮೈಸೂರಿನ ಅರಮನೆಯಲ್ಲಿ ದಸರಾ ಗಜಪಡೆಗೆ ರಾಜಾತಿಥ್ಯವನ್ನು ಕೂಡ ಅಲ್ಲಿ ಮಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಬರೀ ಜನರಷ್ಟೇ ಅಂತಲ್ಲ ಈ ದಸರಾವನ್ನು ಕಣ್ತುಂಬಿಕೊಳ್ಳೋದು, ದಸರಾವನ್ನು ಎಂಜಾಯ್ ಮಾಡೋದು. ಇಲ್ಲಿ ದಸರಾದಲ್ಲಿ ಒಂದು ಗಜಗಾಂಭೀರ್ಯವನ್ನು ಹಾಕುವ ಅಭಿಮನ್ಯುವ ಪಡೆ ಏನಿದೆಯಲ್ಲ ಸಾಕಷ್ಟು ಸಜ್ಜುಗೊಳ್ತಾ ಇದೆ. ನೋಡಿ ದೃಶ್ಯೊಳಗೆ ಗಮನಿಸ್ತಾ ಇದ್ದೀರಾ, ಕಾವಾಡಿಗರಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಈ ಒಂದು ಗಜಪಡೆ ಬಗ್ಗೆನೇ ಒಂದು ವರದಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಆಕರ್ಷಣೆಯ ಕೇಂದ್ರ ಬಿಂದು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಅಕ್ಟೋಬರ್ 2ನೇ ತಾರೀಕು ಸಂಜೆ 4:45 5 ಗಂಟೆ 6 ನಿಮಿಷದ ಕುಂಭ ಲಗ್ನದಲ್ಲಿ ಕೂಡ ಜಂಬೂ ಸವಾರಿ ಮೆರವಣಿಗೆ ನಡೆಯುತ್ತೆ. ಇಂದು ತಾಲೀಮನ್ನ ಅರಮನೆ ಆವರಣದಲ್ಲಿ ಜಂಬೂ ಸವಾರಿಯ ತಾಲೀಮು ಯಾವ ರೀತಿ ಇರುತ್ತೋ ಅದೇ ರೀತಿಯ ಕೂಡ ಇಂದು ತಾಲೀಮನ್ನ ನಡೆಸಲಾಗ್ತಾ ಇದೆ. ಎಲ್ಲ ಆನೆಗಳು ಕೂಡ ಬೆಳಗಿನ ಜಾವನೆ ಎದ್ದು ಸ್ನಾನವನ್ನ ಮಾಡ್ಕೊಂಡು ಈಗಾಗಲೇ ಎಲ್ಲ ರೆಡಿ ಆಗ್ತಾ ಇದ್ದಾವೆ. ಈಗ ನೋಡಬಹುದು ಅರಮನೆ ಆವರಣದಲ್ಲಿ ಅಂದ್ರೆ ಆಕರ್ಷಣೀಯ ಕೇಂದ್ರ ಬಿಂದು ಜಂಬೂ ಸವಾರಿಯಲ್ಲಿ ಭಾಗವಹಿಸಲು ಬಂದಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು ಕೂಡ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವಂತದ್ದು. ಸುಮಾರು 2 ತಿಂಗಳ ಕಾಲ ಇಲ್ಲಿ ಏನೋ ಉತ್ತಮವಾದ ಆಹಾರವನ್ನ ಪಡ್ಕೊಂಡು ಉತ್ತಮವಾದ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಎಲ್ಲ ಆನೆಗಳು ಕೂಡ ದಷ್ಟಪುಷ್ಟವಾಗಿರುವಂತದ್ದು. ಅಭಿಮನ್ಯು ಅಂದ್ರೆ ತಾಯಿ ಚಾಮುಂಡಿಯನ್ನು ಹೊರುವಂತಹ ಜವಾಬ್ದಾರಿಯನ್ನ ಈ ಬಾರಿ ಅಭಿಮನ್ಯು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೂಡ 14 ಆನೆಗಳು ಕೂಡ ಐತಿಹಾಸಿಕ ಜಂಬೂ ಸವಾರಿಯ ಕ್ಷಣಗಳನ್ನ ಲಕ್ಷಾಂತರ ಜನರು ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈ ಎಲ್ಲ ಆನೆಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಕೂಡ ಇಂದು ಅಕ್ಟೋಬರ್ 2ನೇ ತಾರೀಕು ನಡೆಯಲಿರುವಂತಹ ಜಂಬೂ ಸವಾರಿಯ ರಿಹರ್ಸಲ್ ಅಂದ್ರೆ ತಾಲೀಮು ಇಂದು ನಡೀತಾ ಇದೆ. ಅಂದು ಜಂಬೂ ಸವಾರಿಯಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಯಾವ ರೀತಿ ಭಾಗವಹಿಸ್ತೇವೆ, ಮತ್ತೆ ಅಶ್ವಾರೋಹಿ ದಳ ಆಗಿರ್ಬೋದು, ಪೊಲೀಸ್ ಪಡೆಗಳಾಗಿರ್ಬೋದು, ಹೀಗೆ ಇನ್ನಿತರ ಪಡೆಗಳು ಎಲ್ಲವೂ ಕೂಡ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಆಕರ್ಷಣೀಯ ಕೇಂದ್ರ ಬಿಂದು ಆನೆಗಳಿರುತ್ತೆ. ಅದನ್ನ ಕೂಡ ಇಂದು ಅರಮನೆ ಆವರಣದಲ್ಲಿ ಅರಮನೆ ಮುಂಭಾಗ ಪುಷ್ಪಾರ್ಚನೆ ಮಾಡುವಂತಹ ರೀತಿಯಲ್ಲಿ ಕೂಡ ಪರದ ಅಂಬಾರಿಯಲ್ಲಿ ಅಭಿಮಾನಿಗೆ ಕಟ್ಟಿ ಅಲ್ಲಿಂದ ಕುಮ್ಕಿ ಆನೆಗಳಾಗಿರ್ಬೋದು, ಪಟ್ಟದ ಆನೆಗಳಾಗಿರ್ಬೋದು ಯಾವ ರೀತಿ ಸಾಗಬೇಕು ಅಂತ ಹೇಳಿ ಇಂದು ಇಲ್ಲಿ ಒಂದು ತಾಲೀಮನ್ನು ನಡೆಸಲಾಗ್ತದೆ. ಅದೇ ರೀತಿ ಕೂಡ ಮುಂಜಾನೆಯಿಂದಲೇ ಕೂಡ ಮಾವುತರು ಕಾವಡಿಗಳು ತಮ್ಮ ತಮ್ಮ ಆನೆಗಳಿಗೆ ಆ ಜಂಬೂ ಸವಾರಿಯಲ್ಲಿ ತಾಲೀಮಿನಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆನೆಗಳು ಕೂಡ ಏನು ಮಜ್ಜರವನ್ನ ಸ್ನಾನವನ್ನ ಮಾಡಿಸಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಆನೆಗಳು ಕೂಡ ಇಲ್ಲಿ ಬಂದು ಅಂದ್ರೆ ಇಲ್ಲಿ ಸ್ನಾನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಜಂಬೂ ಸವಾರಿಯಲ್ಲಿ ಭಾಗವಹಿಸುವಂತಹ 14 ಆನೆಗಳ ಪೈಕಿ ಈಗಾಗಲೇ ಅಭಿಮನ್ಯು ಏನಿದ್ದಾರೆ ಅಭಿಮನ್ಯು ನೇತೃತ್ವ 14 ಆನೆಗಳು ಕೂಡ ರೆಡಿ ಆಗ್ತದೆ. ಇದು ತಾಲೀಮನ್ನು ನಡೆಸೋದಕ್ಕೆ ಇಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ಆನೆಗಳು ಕೂಡ ದಷ್ಟಪುಷ್ಟವಾಗಿರುವಂತದ್ದು, ಉತ್ತಮವಾದ ಆರೋಗ್ಯವನ್ನ ಕಾಪಾಡಿಕೊಂಡಿರೋದು. ಅದೇ ರೀತಿಯಲ್ಲಿ ಕೂಡ ಯಾವುದೇ ರೀತಿಯ ವಾಹನ ಶಬ್ದಗಳಿಗಾಗಿರ್ಬೋದು, ಮತ್ತೆ ಮನುಷ್ಯರ ಕಿರುಚಾಟ ಕೂಗಾಟಗಳು ಕೂಡ ಎಲ್ಲ ರೀತಿಯಲ್ಲಿ ಹೊಂದಿಕೊಳ್ಳುವಂತ ರೀತಿಯಲ್ಲಿ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸಿಡಿಮದ್ದು ತಾಲೀಮಿನಲ್ಲಿ ಕೂಡ ಎಲ್ಲ ಆನೆಗಳು 14 ಆನೆಗಳು ಕೂಡ ಯಾವುದೇ ರೀತಿಯಲ್ಲಿ ವಿಚಲಿತಗೊಳ್ಳದೆ ನಾವು ಅಂಬಾರಿಯನ್ನು ಹೊರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೀವಿ. ಇಂತ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನರು ಕಾಯ್ತಿದ್ರೆ ಆ ಚಿನ್ನದ ಅಂಬಾರಿಯನ್ನು ಹೊತ್ತು ನಾವು ಯಶಸ್ವಿ ಅಂದ್ರೆ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತ ಜಂಬೂ ಸವಾರಿ ಮೆರವಣಿಗೆಯನ್ನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಕೂಡ 14 ಆನೆಗಳು ಕೂಡ ರೆಡಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಜಯೇಶ್ ಜೊತೆ ಪ್ರೇಮ್, ಮೈಸೂರು.